justice. Where are we heading now? Nusa Penida Island. Yes. So we have checked out from our hotel in Ubud. So Nusa Penida ಅನ್ನೋ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗೆ ಹೋಗ್ಬೇಕಂದ್ರೆ ನಾವು ರೋಡ್ವೇಸ್ ಇಲ್ಲ, ಇಲ್ಲಿ ಫೆರಿಯಲ್ಲೇ ಹೋಗಬೇಕು. ಸಾನೂರ್ ಅನ್ನೋ ಹಾರ್ಬರಲ್ಲಿ ಬೋಟ್ಸ್ಗಳು ಸಿಗುತ್ತೆ ನಮಗೆ, ಅಲ್ಲಿ ನಾವು ಟಿಕೆಟ್ ಬುಕ್ ಮಾಡಿದ್ವಿ. ಸೊ ದೇ ಕಾಸ್ಟ್ ಯು ಅರೌಂಡ್ 1500 ಇಂಡಿಯನ್ ರುಪೀಸ್. ಸೊ ಅಪ್ರಾಕ್ಸಿಮೇಟ್ಲಿ ಅಲ್ಲಿಗೆ ಹೋದಾನಂದರೆ ಸುಮಾರು ಏಜೆನ್ಸೀಸ್ಗಳಿದೆ, ಅಲ್ಲಿ ಟಿಕೆಟ್ ಕೊಡ್ತಾರೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಗಿವನ್ ಆನ್ ID ಕಾರ್ಡ್ ಲೈಕ್ ದಿಸ್. ಸೊ ನಾವು ಬುಕ್ ಮಾಡಿರೋವಂಥದ್ದು ಕ್ರೂಸ್ ಬೋಟು. ವಿ ಆರ್ ಗೋಯಿಂಗ್ ಡೌನ್ ಟು ದ ಹಾರ್ಬರ್ ರೈಟ್ ನಾವು. ಸೊ ಇಲ್ಲಿ ನೋಡ್ಬೋದು ನೀವು ಸಾನೂರ್ ಹಾರ್ಬರ್ ಹೇಗಿದೆ ಅಂತ. ನಮಗೆ ಫುಲ್ಲು ಒಂಥರ ಏರ್ಪೋರ್ಟ್ ಥರನೇ ಫೀಲ್ ಬರ್ತಾ ಇದೆ, ಯಾಕಂದರೆ ಡಿಪಾರ್ಚರ್ಸ್ ಅಂತ ಇದೆ, ಅರೈವಲ್ ಅಂತ ಇದೆ. ಸೊ ಲೆಟ್ಸ್ ಸಿ. ಯಾ ಯು ಗಾಟ್ ಇಟ್. ಥ್ಯಾಂಕ್ ಯು. Thank you. ಸಕಲಾಗಿದೆ, ಫುಲ್ಲು ಏರ್ಪೋರ್ಟ್ ಥರ ಫೀಲ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ನಾವು ಫೆರಿ ಅಂದ್ಕೊಂಡ್ರೆ ಒಂದು ನಾರ್ಮಲ್ ಬೋಟ್ ಇರುತ್ತೆ, ಸೊ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ವಿ. ಇಟ್ ಈಸ್ ವೆರಿ ವೆಲ್ ಆರ್ಗನೈಸ್ಡ್. ಸೊ ನಮ್ಮದು 1 o'clock ಇರೋವಂಥದ್ದು ಕ್ರೂಸ್ ಬೋಟು ನೋಡಿ, ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ. ಸೊ ಅದೇ ನಮ್ಮದು ಬೋಟು. ಇವಾಗ ಅದು ಬಂದಿದೆ, ಇಲ್ಲಿಗೆ ರೀಚ್ ಆಗಿದೆ ನೂಸಾ ಪೆನಿಡಾ ಅಂತ. ಸೊ ನೂಸಾ ಪೆನಿಡಾಗೆ ಇವ್ರದ್ದು ಬಂದಾದಮೇಲೆ ನಾವಿವಾಗ ಬೋರ್ಡ್ ಆಗಬೇಕು. ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ವಿ ಆರ್ ವೇಟಿಂಗ್ ಹೋಗಿ. ಥ್ಯಾಂಕ್ ಯು. ಇವಾಗ ಕ್ರೂಸ್ ಸ್ಟಾರ್ಟ್ ಆಗಿದೆ. ಸೊ ಯೂಶಲಿ ಟೇಕ್ 45 minutes to 1 hour ರೀಚ್ ಆಗೋದಕ್ಕೆ. ಈ ಮೂಮೆಂಟ್ ಮಾತ್ರ ತುಂಬಾ ಸ್ಪೆಷಲ್ ಆಗಿತ್ತು, ಯಾಕಂದರೆ ಲೈಫಲ್ಲೇ ಫಸ್ಟ್ ಟೈಮ್ ಫೆರಿನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ನಾವು ಆಲ್ಮೋಸ್ಟ್ 10 days ಬಾಲಿನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ಇನ್ನೊಂದು ಐಲ್ಯಾಂಡಿಗೆ ಹೋಗೋದಕ್ಕೆ ನಾವು ತುಂಬಾ ಎಕ್ಸೈಟೆಡ್ ಆಗಿದ್ವಿ. ಫೆರಿ ರೈಡ್ ಸ್ಟಾರ್ಟ್ ಆಗ್ತಿದ್ದಂಗೆ ನಾವು ಒಳಗಡೆ ಕೂತಿದ್ದವರು ಆಚೆ ಕಡೆ ಬಂದ್ವಿ ವ್ಯೂಸ್ ನೋಡೋಣ ಅಂತ. ಆಚೆ ಬಂದು ನೋಡಿದ್ರೆ ದ ವ್ಯೂಸ್ ವೇರ್ ಅಮೇಝಿಂಗ್. ಇಟ್ ವಾಸ್ ಬ್ರೆತ್ ಟೇಕಿಂಗ್.
the endless blue sea, the open sky, and that feeling of freedom, it was truly magical. This ferry ride wasn't just a journey, it was an experience I'll never forget. After 45 minutes of ride, we reached Nusa Penida. ಸಕ್ಕತ್ತಾಗಿದೆ ಇಲ್ಲಿ, ಕ್ರಿಸ್ಟಲ್ ಕ್ಲಿಯರ್ ಬ್ಲೂ ವಾಟರ್ ಆ್ಯಂಡ್ ಫೀಲೇ ಸಕ್ಕತ್ತಾಗಿದೆ. ಜಸ್ಟ್ ಲೈಕ್ ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ರೈಡಲ್ಲಿ ಕಂಪ್ಲೀಟ್ ಎನ್ವಿರಾನ್ಮೆಂಟೇ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ರೈಡ್ ವಾಸ್ ವೆರಿ ಬ್ಯೂಟಿಫುಲ್. ಡಿಡ್ ಯು ಎಂಜಾಯ್? Too much. Very beautiful and ಒಂಥರ ಡಿಫ್ರೆಂಟ್ ಎನ್ವೈರನ್ಮೆಂಟು ಸಕ್ಕತ್ತಾಗಿತ್ತು. You can see the view. As soon as we reached Nusa Penida Island, we had to check into our resort, which was around 15 kilometers from harbour. So now ಒಂದು cab book ಮಾಡಿ we checked into our resort and we got freshen up. You teach me? Yeah. Teach me anything? Nice. Very nice. What is this called? Name. This name. What is this? ಈ ನೂಸಾ ಪೆನಿಡಾ ಐಲ್ಯಾಂಡ್ ಬಾಲಿಯಷ್ಟು ಡೆವಲಪ್ ಆಗಿಲ್ಲ ಆ್ಯಂಡ್ ಕಮರ್ಷಿಯಲೈಸ್ಡು ಇಲ್ಲ. ಇಲ್ಲಿ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ಗೆ ಕಷ್ಟನೇ, ಆದರೆ ಎಲ್ಲ ಕಡೆ 2 ವೀಲರ್ಸ್ ರೆಂಟ್ ಔಟ್ ಮಾಡ್ಬೋದು. ಥ್ಯಾಂಕ್ಫುಲಿ ನಮ್ಮ ರೆಸಾರ್ಟ್ ಓನರ್ ಹತ್ರನೂ 2 ವೀಲರ್ಸ್ ಇತ್ತು, ಸೊ ವಿ ರೆಂಟೆಡ್ ಔಟ್ 2 ವೀಲರ್ಸ್ ವಿತ್ ಹಿಮ್ ಆ್ಯಂಡ್ ಹೆಡೆಡ್ ಟುವರ್ಡ್ಸ್ ಕೇಲಿಂಕಿಂಗ್ ಬೀಚ್. When we were reading about Nusa Penida Island, there was one thing that we couldn't miss, that is this beautiful sunset at Kalinking Beach, and we were very excited to witness that. Hello, so we are in the famous Kalinking Beach. ಸೊ ಇಲ್ಲಿ ಸನ್ಸೆಟ್ ಆಗ್ತದೆ, ನೀವು ನೋಡ್ತಾ ಇದ್ದೀರಾ, ಸಕ್ಕತ್ತಾಗಿದೆ ಸನ್ಸೆಟ್. ನಾವು ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು, ಮೇ ಬಿ ಲೈಕ್ ಅರೌಂಡ್ 5 o'clock ನಾವು ಟಾಪಿಗೆ ರೀಚ್ ಆದ್ವಿ. ಟಾಪ್ ಅಂದರೆ ಇಲ್ಲಿ ಮೇಲೆ ನೋಡ್ತಾ ಇದ್ದೀರಾ, ಇಲ್ಲಿ ಸೊ ಆ್ಯಸ್ ವಿ ವೇರ್ ಲಿಟಲ್ ಲೇಟ್, ಒಂದು 5 ಗಂಟೆ ಅಷ್ಟೊತ್ತಿಗೆ ಕ್ಲಿಫ್ ಹತ್ರ ರೀಚ್ ಆದ್ವಿ ನಾವು. ಸೊ ಕೆಳಗಡೆ ನೀವು ನೋಡ್ತಾ ಇದ್ದೀರಾ ವ್ಯೂ ಪಾಯಿಂಟು, ಸಾರಿ ದಿಸ್ ಇಸ್ ದ ಬೀಚ್. ಸೊ ಬೀಚ್ಗೆ ನೀವು ರೀಚ್ ಆಗಬೇಕಂದ್ರೆ ಮಿನಿಮಮ್ ಅಂದ್ರೂ 45 ಮಿನಿಟ್ಸ್ ಆಫ್ ಟ್ರಕ್ಕಿಂಗ್ ಇದೆ. ಸ್ವಲ್ಪ ಕಷ್ಟನೇ ಇದೆ, ತುಂಬ ಸ್ಟೀಪ್ ಇದೆ. ನಾವು ಒಂದು ಆಲ್ಮೋಸ್ಟ್ 70% ಕಂಪ್ಲೀಟ್ ಮಾಡಿದ್ವಿ. ಲೇಟ್ರ್ ಆನ್ ಸ್ವಲ್ಪ ಡ್ರೋನ್ ಶಾಟ್ಸ್ ಮತ್ತು ವೀಡಿಯೋಸ್ಗಳು ತೊಗೊಳೋಕ್ಕೆ ತುಂಬ ಲೋ ಲೈಟ್ ಆಗುತ್ತೆ ಅಂತ ಹೇಳಿ we just gave up going down. So if you're planning to get down to the beach, then make sure you come bit early, but it is worth watching, especially during sunset time. Look at the view, so beautiful, amazing it is. Sakadagide. I have got some great drone shots and let's keep rolling.
was the view? ವೆರಿ ಬ್ಯೂಟಿಫುಲ್. ಕೆಳಗೆ ಹೋಗೋಕ್ಕಾಗಿಲ್ಲ ಅಂತ ಒಂದೇ ಬೇಜಾರು ಬಿಟ್ಟರೆ ಇಲ್ಲಿಂದನೂ ಅಷ್ಟೇ ಚೆನ್ನಾಗಿತ್ತು ವ್ಯೂ. ಸೊ ವೆರಿ ಹ್ಯಾಪಿ. This isn't just a sunset. It's the most beautiful sunset I have ever witnessed in my life. In this moment, everything feels still, peaceful, and perfect. It's one of those memories I know I'll carry with me forever. Nusa Penida, you truly stolen a piece of my heart. That's it for this video. See you in the next one.